ಉಡುಪಿ ಜಿಲ್ಲೆ ಶೈಕ್ಷಣಿಕ ಮಾತ್ರವಲ್ಲ, ಕ್ರೀಡಾ ಕ್ಷೇತ್ರದಲ್ಲೂ ಮುಂದುವರೆದಿದೆ. ಆತ್ಮರಕ್ಷಣೆಯ ಕಲೆ ಬರೀ ಕ್ರೀಡೆಗೆ ಸೀಮಿತವಲ್ಲ, ಬದಲಾಗಿ ಅದು ನಮ್ಮ ಜೀವನದ ಅಡಿಪಾಯವಾಗಿದೆ ಎಂದು ಉಡುಪಿ ಶಾಸಕ ಯಶಪಾಲ್ ಸುವರ್ಣ ಅಭಿಪ್ರಾಯ ವ್ಯಕ್ತಪಡಿಸಿದರು. ಭಾನುವಾರ ಅಜ್ಜರಕಾಡು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕರ್ನಾಟಕ ಟೇಕ್ವಾಂಡೋ ಆಯೋಜಕತ್ವದಲ್ಲಿ ಯಕ್ಷಿತ್ ಯುವ ಫೌಂಡೇಶನ್ನ ಕೃಪಾ ಪೋಷಣೆಯ ಅಡಿಯಲ್ಲಿ ಉಡುಪಿ ಜಿಲ್ಲಾ ಟೇಕ್ವಾಂಡೋ ಸಂಸ್ಥೆ ನಡೆಸಿದ ರಾಜ್ಯ ಮಟ್ಟದ ಸಬ್ ಜೂನಿಯರ್, ಕ್ಯಾಡೆಟ್, ಜೂನಿಯರ್ ಮತ್ತು ಸೀನಿಯರ್ ವಿಭಾಗದ 2ನೇ ಆವೃತ್ತಿಯ ಕರಾವಳಿ ಟೇಕ್ವಾಂಡೋ ಚಾಂಪಿಯನ್ಶಿಪ್ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ವಿವಿಧ ಕ್ರೀಡೆಗಳನ್ನು ಅತಿ ಹೆಚ್ಚು ಆಯೋಜಿಸುವ ಜಿಲ್ಲೆ ಇದ್ದರೆ ಅದು ಉಡುಪಿ ಜಿಲ್ಲೆ. ಹೊಸ ಪರಿಚಯ ಎಂಬಂತೆ ಟೇಕ್ವಾಂಡೋ ಕ್ರೀಡೆ ಉಡುಪಿಯಲ್ಲಿ ಆಯೋಜನೆಯಾಗಿದೆ. ಈ ಕ್ರೀಡೆ ಇನ್ನಷ್ಟು ಜನಪ್ರಿಯವಾಗಲಿ ಎಂದು ಶುಭ ಹಾರೈಸಿದರು. ಉಡುಪಿ ಜಿಲ್ಲಾ ಟೇಕ್ವಾಂಡೋ ಸಂಸ್ಥೆಯ ಗೌರವಾಧ್ಯಕ್ಷ ವಾದಿರಾಜ್ ರಾವ್ ಈ ಸಂದರ್ಭದಲ್ಲಿ ಮಾತನಾಡಿ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು. ಸಮಾರಂಭದಲ್ಲಿ ಘನ ಉಪಸ್ಥಿತಿ ವಹಿಸಿದ್ದ ಯಕ್ಷಿತ್ ಯುವ ಫೌಂಡೇಶನ್ನ ಅಧ್ಯಕ್ಷರಾದ ಇಂಟರ್ನ್ಯಾಷನಲ್ ಐಕಾನ್ ಅವಾರ್ಡ್ 2025 ಪುರಸ್ಕೃತ ಶ್ರೀಪಾದ ರವಿರಾವ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಮ್ಮ ಸಂಸ್ಥೆಯ ಯುವ ಜನರನ್ನು ದೇಶದ ಪ್ರಜ್ಞಾವಂತ ಪ್ರಜೆಯಾಗಿ ಮಾಡಲು ಹಲವಾರು ಉಪಕ್ರಮಗಳಲ್ಲಿ ಕ್ರೀಡಾಪಟುಗಳಿಗೆ ಎಲ್ಲ ರೀತಿಯ ಬೆಂಬಲ ನೀಡಿ ಮುಂದೂಡುವ ಈ ಉಪಕ್ರಮ ಅತ್ಯಂತ ಮಹತ್ವವಾದದ್ದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಉಡುಪಿ ಜಿಲ್ಲಾ ಟೇಕ್ವಾಂಡೋ ಸಂಸ್ಥೆಯ ಅಧ್ಯಕ್ಷೆ ರಮ್ಯಾ ವಿ ವಹಿಸಿದರು. ವೇದಿಕೆಯಲ್ಲಿ ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದ ಶಾರೀರಿಕ ಶಿಕ್ಷಣ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕ ಜಗದೀಶ್ ಗಸ್ತಿ, ಓಪುಲಾ ಸಾಫ್ಟ್ವೇರ್ ಇದರ ಸಿಇಒ ಸುಭಾಷ್ ಸಾಲ್ಯಾನ್, 317C ಇದರ ಮಾಜಿ ಜಿಲ್ಲಾ ಗವರ್ನರ್ ಸುರೇಶ್ ಪ್ರಭು, ಯಕ್ಷಿತ್ ಯುವ ಫೌಂಡೇಶನ್ನ ಟ್ರಸ್ಟಿ ಸ್ವಪ್ನಿಲ್ ಪಾಟೀಲ್, ಕ್ರೀಡಾಕೂಟದ ಆಯೋಜಕ ಕಾರ್ಯದರ್ಶಿ ರಾಜಶೇಖರ್ ಕೆಪಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 350ಕ್ಕಿಂತಲೂ ಹೆಚ್ಚಿನ ಕ್ರೀಡಾಪಟುಗಳು ಈ ಪಂದ್ಯಾಟದಲ್ಲಿ ಭಾಗವಹಿಸಿದರು. ಗೆದ್ದ ವಿಜೇತರಿಗೆ ಪದಕ ಮತ್ತು ಪ್ರಮಾಣ ಪತ್ರ ವಿತರಿಸಿ ಗೌರವಿಸಲಾಯಿತು. ಸಮಾರೋಪ ಸಮಾರಂಭದಲ್ಲಿ ಚಾಂಪಿಯನ್ ತಂಡಗಳಿಗೆ ಟ್ರೋಫಿ ವಿತರಿಸಲಾಯಿತು. ಉಡುಪಿ ಜಿಲ್ಲೆಯಲ್ಲಿ ತುಂಬ ಸಂತೋಷ. ಯಾಕೆಂದರೆ ಪರಿಸರದಲ್ಲಿ ಮಲ್ಟಿಸಿಂಗ್ ಇರ್ಬೋದು, ನಮ್ಮ ಬ್ಯಾಡ್ಮಿಂಟನ್ ಇರ್ಬೋದು, ಟೆನ್ನಿಸ್, ಸ್ವಿಮ್ಮಿಂಗ್ ಪೂಲ್ ಅಂತ ಇಲ್ಲಿರುವ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶ ತುಂಬ ಸಂತೋಷ ಪಡ್ತೇನೆ. ಇವತ್ತು ಈ ಒಂದು ಹೊಸ ಪರಿಚಯ ನಮ್ಮ ಉಡುಪಿ ಜಿಲ್ಲೆಯವರಿಗೆ ತೆಗೆದುಕೊಂಡು ಖಂಡಿತವಾಗಿಯೂ ಆತ್ಮರಕ್ಷಣೆ ಸುರಕ್ಷತೆಗೆ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಘೋಷಿಸಿದ್ದಾರೆ. ಪ್ರತಿ ವರ್ಷ ಪ್ರತಿಭಾ ಶಿಬಿರಗಳನ್ನು ಜಿಲ್ಲಾ ಪ್ರತಿಭೆಗಳನ್ನು ಗುರುತಿಸಿ ತರಬೇತಿಯಲ್ಲಿ ಉತ್ತಮ ಟೇಕ್ವಾಂಡೋ ಪಟುಗಳನ್ನು ಮಾಡಲು ಸೂಚಿಸಿದೆ. ಟೇಕ್ವಾಂಡೋ ಸಂಸ್ಥೆಯು ಒಲಿಂಪಿಕ್ನ ಮಾನ್ಯತೆಯನ್ನು ಹೊಂದಿರುತ್ತದೆ. ಹಾಗೆ 5 ವರ್ಷಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಒಲಿಂಪಿಕ್ಸಲ್ಲಿ ಬಂದು ಅಲ್ಲಿಂದ ಇಲ್ಲಿಯವರೆಗೆ ನಿತ್ಯವಾಗಿ ಎಷ್ಟು ಒಲಿಂಪಿಕ್ಸ್ ಆಗಿದೆ, ಎಲ್ಲ ಒಲಿಂಪಿಕ್ಸ್ನಲ್ಲಿ ಸಕ್ರಿಯವಾಗಿದೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಒಂದು ಹೆಮ್ಮೆ ಪಡುವ ವಿಷಯ ಅಂತಂದರೆ ನಮ್ಮ ಒಂದು ಈ ಮಾಸ್ಟರ್ ಒಲಿಂಪಿಕ್ನಲ್ಲಿ ಸಕ್ರಿಯವಾಗಿ, ಏಷ್ಯನ್ಸ್ನಲ್ಲಿ ಸಕ್ರಿಯವಾಗಿ, ಕಾಮನ್ವೆಲ್ತ್ನಲ್ಲಿ ಸಕ್ರಿಯವಾಗಿದ್ದು ಪ್ರತಿ ವರ್ಷ ನಾವು ಮಾಡುವಂಥ ನ್ಯಾಷನಲ್ ಗೇಮ್ಸ್ನಲ್ಲೂ ಸಕ್ರಿಯವಾಗಿದೆ. ಸೊ ಇದರ ಬಗ್ಗೆ ಒಂದು ಎಕ್ಸ್ಟ್ರಾ ಮಾಹಿತಿ ಕೊಡಬೇಕಂತ ಅನಿಸುತ್ತೆ ಹೇಳಿದೆ. ಸೊ ಇನ್ನೊಂದು ನಾವೆಲ್ಲ ಐಕೋಡಲ್ಲಿ ಇದ್ದೇವೆ, ಪೋಷಕರಿಗೆ ನಾನು ಒಂದು ಹೇಳಿಕ್ಕೆ ಇಷ್ಟವಹಿಸ್ತೇನೆ. ಐಕೋಡು ಅನ್ನೋದು ಹೇಳಿದಂಗೆ 2000 ವರ್ಷದ ಇತಿಹಾಸ ಹೇಳಿದ್ರಲ್ಲ, 2000 ವರ್ಷ ಇರುವುದು ಅದು ಮಾಸ್ಟರ್ ಅನ್ನೋದು ಅಷ್ಟೇ. ಸೊ ಬೇರೆ ಯಾವುದೇ 1000 ವರ್ಷ ಇತಿಹಾಸ ತುಂಬ ಉಂಟಾಗಿದೆ. ಬೇರೆ ಜಾಪಾನ್ ಗೇಮ್ ಆಗಿರ್ಬೋದು ಅಥವಾ ಬ್ರೆಜಿಲಿಯನ್ ಗೇಮ್ಸ್ ಆಗಿರ್ಬೋದು.
ಟೈಕ್ವಾಂಡೋ ವಿಶೇಷತೆ ಅಂತ ಹೇಳಿದರೆ ಇದು ಶುರುವಾಗಿದ್ದು 1940s 1940s ಸೌತ್ ಕೊರಿಯನ್ ಸರ್ಕಾರ ಈ ಗೇಮನ್ನು ರೆಡಿ ಮಾಡಿ ಜಗತ್ತಿಗೆ ಕೊಡುವ ಅಂತ ಡಿಸೈಡ್ ಮಾಡಿ ಶುರು ಮಾಡಿದ್ದು ಇವತ್ತಿನ ದಿನಕ್ಕೆ ಇಷ್ಟು ಸ್ವಲ್ಪ ಅವಧಿಯಲ್ಲೂ ಸಹ ಇವತ್ತಿನ ದಿನಕ್ಕೆ ಪ್ರತಿಯೊಂದು ಅಂತಾರಾಷ್ಟ್ರೀಯ ಮಟ್ಟದ ಗೇಮ್ಸ್ ಆಗಿರ್ಬೋದು, ಒಲಿಂಪಿಕ್ಸ್ ಆಗಿ, ಏಷ್ಯನ್ಸ್ ಆಗಿ ಹೇಳಿದ್ದಾರೆ ಎಲ್ಲದೂ ಉಂಟು. ಸೊ ಇದಕ್ಕೋಸ್ಕರ ನಾವೆಲ್ಲ ತುಂಬ ಪುಣ್ಯ ಮಾಡಿರಬೇಕು ಅಂತ ಅನಿಸ್ತದೆ. ಈ ಗೇಮ್ನ ನಾವು ಭಾಗವಾಗಿದ್ದೇವೆ. ಕೋಚ್ ಸರಿ ನಮ್ಮ ಮಕ್ಕಳ